9ನೇ ತರಗತಿ ಕನ್ನಡ. ಕಲಿಕಾ-ಫಲ 5 ಚರ್ಚೆ ಮತ್ತು ಸಂಭಾಷಣೆಗಳಲ್ಲಿ ಭಾಗವಹಿಸಿ ತಾರ್ಕಿಕ ವಾದವನ್ನು ಮಂಡಿಸುವರು. ಚಟುವಟಿಕೆ 1 ಕಥೆಯನ್ನು ಓದಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಕತೆಗೆ ಸಂಬಂಧಿಸಿದ ಪ್ರಶ್ನೆ. ಪ್ರಶ್ನೆ 1 ಸಂಗಪ್ಪ ತಾಯಿಯ ಕಿವಿ ಕಚ್ಚಿದ್ದು ಸರಿಯೇ? ಆಲೋಚಿಸಿ. ಸರಿ. ಪ್ರಶ್ನೆ 2 ಸಂಗಪ್ಪನ ತಾಯಿ ಅವನನ್ನು ಒಳ್ಳೆಯ ದಾರಿಯಲ್ಲಿ ತರಲು ಏನು ಮಾಡಬಹುದಿತ್ತು? ಸಹಪಾಠಿಗಳೊಂದಿಗೆ ಚರ್ಚಿಸಿ. ಸಂಗಪ್ಪನು ಕಳ್ಳತನ ಮಾಡಿದ ಮೊದಲ ದಿನವೇ ಅದು ತಪ್ಪು ಎಂದು ಅವನ ತಾಯಿ ಹೇಳಬೇಕಿತ್ತು. ಹಾಗೂ ಒಳ್ಳೆಯ ಬುದ್ಧಿ ಮಾತುಗಳಿಂದ ಅವನನ್ನು ಸರಿ ಮಾಡಲು ಪ್ರಯತ್ನಿಸಬೇಕಾಗಿತ್ತು. ಚಟುವಟಿಕೆ 2 ಚಿತ್ರದೊಂದಿಗೆ ಚರ್ಚಿಸೋಣ. ಚಿತ್ರ 1 ಚಿತ್ರ 2 ಚಿತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಪ್ರಶ್ನೆ 1 ಈ ಚಿತ್ರಗಳು ಯಾವ ವಿಷಯಗಳನ್ನು ಒಳಗೊಂಡಿದೆ? ಉತ್ತರ. ಮೊದಲ ಚಿತ್ರದಲ್ಲಿ 2 ಮಕ್ಕಳು ಚಿಂದಿ ಆಯುತ್ತಿದ್ದಾರೆ. ಎರಡನೆಯ ಚಿತ್ರದಲ್ಲಿ ಮಕ್ಕಳು ಸಂತೋಷದಿಂದ ಶಾಲೆಗೆ ಹೋಗುತ್ತಿದ್ದಾರೆ. ಪ್ರಶ್ನೆ 2 ಶಾಲೆಗೆ ಹೋಗಬೇಕಾದ ಮಕ್ಕಳು ಶಾಲೆಯಿಂದ ಹೊರಗೆ ಇರಲು ಕಾರಣಗಳೇನು? ಉತ್ತರ. ಬಡತನ. ಪ್ರಶ್ನೆ 3 ಶಾಲೆಯಿಂದ ಹೊರಗೆ ಇರುವ ಮಕ್ಕಳನ್ನು ಕಂಡಾಗ ಏನೆಲ್ಲ ಮಾಡಬಹುದು? ಅವರನ್ನು ಶಾಲೆಗೆ ಕಳುಹಿಸುವಂತೆ ಅವರ ಪೋಷಕರಿಗೆ ತಿಳಿಸುವುದು. ಪ್ರಶ್ನೆ 4 ಮಕ್ಕಳು ಶಾಲೆಗೆ ಹೋಗುವುದು ಎಷ್ಟು ಮುಖ್ಯ? ಆಲೋಚಿಸಿ. ಉತ್ತರ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಹಾಗಾಗಿ ಈ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಲು ಮಕ್ಕಳು ಶಾಲೆಗೆ ಹೋಗುವುದು ಮುಖ್ಯ. ಚಟುವಟಿಕೆ 3 ಕತೆ ಕೇಳಿ ಚರ್ಚಿಸೋಣ ಉತ್ತರಿಸೋಣ. ಆಕಾಶದಲ್ಲಿ ಆನೆಗಳು. ಕತೆಗೆ ಸಂಬಂಧಿಸಿದ ಪ್ರಶ್ನೆ. ಕಥೆಯಲ್ಲಿ ಇಷ್ಟವಾದ ಅಂಶಗಳು ಯಾವುವು? ಏಕೆ? ಕಥೆಯಲ್ಲಿ ಆನೆಗಳು ಆಕಾಶದಲ್ಲಿ ಹಾರುವುದು ಇಷ್ಟವಾಯಿತು ಏಕೆಂದರೆ ಅವು ಮೇಲಿನಿಂದ ಎಲ್ಲವನ್ನೂ ನೋಡಬಹುದಿತ್ತು. ಪ್ರಶ್ನೆ 2 ಕಥೆಯಲ್ಲಿನ ಆನೆಯಂತೆ ನಮಗೂ ಹಾರಲು ಸಾಧ್ಯವಾಗುವುದಿದ್ದರೆ ಏನೆಲ್ಲ ಮಾಡಬಹುದಿತ್ತು? ಕಲ್ಪಿಸಿಕೊಳ್ಳಿರಿ. ನಾನು ಸಹ ಆನೆಯಂತೆ ಎಲ್ಲೆಂದರಲ್ಲಿ ಹಾರುತ್ತಿದ್ದೆ. ಮೋಡಗಳಂತೆ ನನ್ನ ಆಕಾರವನ್ನು ಬದಲಿಸಿಕೊಂಡು ಸಂತೋಷ ಪಡುತ್ತಿದ್ದೆ. ಪ್ರಶ್ನೆ 3 ನಮಗೆ ಹಾರಲು ಏಕೆ ಸಾಧ್ಯವಿಲ್ಲ? ಸಹಪಾಠಿಗಳೊಂದಿಗೆ ಚರ್ಚಿಸಿ. ಏಕೆಂದರೆ ನಮ್ಮಲ್ಲಿ ರೆಕ್ಕೆಗಳಿಲ್ಲ. ಚಟುವಟಿಕೆ 4 ವಿಷಯಕ್ಕೊಂದು ತಾರ್ಕಿಕ ವಾದ. ಕೈಗಾರಿಕೆಗಳ ಅಭಿವೃದ್ಧಿ ದೇಶದ ಅಭಿವೃದ್ಧಿಗೆ ಪೂರಕ ಎಂಬ ವಿಷಯಕ್ಕೆ ಗುಂಪಿನಲ್ಲಿ ಚರ್ಚಿಸಿ ಅಭಿಪ್ರಾಯ ವ್ಯಕ್ತಪಡಿಸೋಣ. ಶಿಕ್ಷಕರ ಸಹಾಯದಿಂದ 2 ಗುಂಪು ಮಾಡಿ ಪರಸ್ಪರ ಚರ್ಚಿಸಿ ಬರೆಯೋಣ. ಪರ ವಿರೋಧ. ಪರ ಆಧುನಿಕ ಬೇಸಾಯ ಪದ್ಧತಿಗೆ ಬೇಕಿರುವ ಯಂತ್ರಗಳು, ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು ಮೊದಲಾದವು ಕೈಗಾರಿಕೋತ್ಪನ್ನಗಳೇ ಕೃಷಿಯ ಉತ್ತಮ ಲಾಭ ಪಡೆಯಲು ಅನಿವಾರ್ಯ. ವಿರೋಧ. ನಾವು ಕೃಷಿಯಲ್ಲಿ ಕೈಗಾರಿಕೋತ್ಪನ್ನಗಳಾದ ರಾಸಾಯನಿಕ ಗೊಬ್ಬರ, ಕೀಟನಾಶಕ ಮುಂತಾದವುಗಳನ್ನು ಬಳಸುತ್ತಿರುವುದರಿಂದ ಬೆಳೆದ ಬೆಳೆಯಲ್ಲಿ ಪೋಷಕಾಂಶದ ಕೊರತೆ ಉಂಟಾಗುತ್ತಿದೆ. ಜೊತೆಗೆ ಜನರು ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ. ಚಟುವಟಿಕೆ 5 ವಾದದಲ್ಲಿ ಭಾಗವಹಿಸೋಣ. ವಾದ. ಹಳ್ಳಿಗಳು ಇಲ್ಲದೆ ಹೋದರೆ ಪಟ್ಟಣಗಳು ಹೇಗಿರುತ್ತವೆ ಊಹಿಸು ಎಂಬ ಹೇಳಿಕೆಗೆ ನಿಮ್ಮ ವಾದವೇನು ಹೇಳಿರಿ. ನನ್ನ ವಾದ ತಿನ್ನಲು ಆಹಾರವಿಲ್ಲದೆ ತುಂಬಾ ಕಷ್ಟಕರವಾಗುತ್ತದೆ. ಚಟುವಟಿಕೆ 6 ಚರ್ಚಿಸೋಣ. ಇಂದಿನ ಶಿಕ್ಷಣದಲ್ಲಿ ಮೊಬೈಲ್ ಬಳಕೆ ಮಾರಕವೋ ಅಥವಾ ಪೂರಕವೋ? ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ ಅದಕ್ಕೆ ಪೂರಕವಾದ ಅಂಶಗಳನ್ನು ಪಟ್ಟಿ ಮಾಡಿ ಸಹಪಾಠಿಗಳೊಂದಿಗೆ ಚರ್ಚಿಸಿ ಬರೆಯಿರಿ. ಇಂದಿನ ಶಿಕ್ಷಣದಲ್ಲಿ ಮೊಬೈಲ್ ಬಳಕೆ ಪೂರಕ. ಮೊಬೈಲ್ಗಳು ಕಲಿಕೆಯನ್ನು ವೇಗವಾಗಿ, ಹೆಚ್ಚು ಕ್ರಿಯಾತ್ಮಕವಾಗಿ, ಸಂಬಂಧಾತ್ಮಕವಾಗಿಸುತ್ತವೆ. ವಿದ್ಯಾರ್ಥಿಗಳ ಬೆರಳ ತುದಿಗೆ ಮಾಹಿತಿಯ ಸಂಪತ್ತನ್ನು ತರುತ್ತದೆ. ಮೊಬೈಲ್ಗಳು ಸ್ವಯಂಗತಿಯ ಕಲಿಕೆಯನ್ನು ಸುಗಮಗೊಳಿಸುತ್ತದೆ. ವಿದ್ಯಾರ್ಥಿಗಳಿಗೆ ತರಗತಿಯ ಕಲಿಕೆಯನ್ನು ಮೀರಿ ವಿಷಯಗಳನ್ನು ಅನ್ವೇಷಣೆ ಮಾಡಲು ಅನುವು ಮಾಡಿಕೊಡುತ್ತವೆ. ನನ್ನ ಕಲಿಕೆ.